ಮತ್ತೆ ರುಚಿಷಾ ಮತ್ತೆ ನಮ್ಮ ಪ್ರಿಯಾ ಕ್ಯೂಟ್ ಆಗಿರೋದು ನೋಡ್ರಿ ಆಪಲ್ ತರ ಇದೆ. ಅವರು ಇಲ್ಲಿ ರಿಸೆಪ್ಷನಿಸ್ಟ್ ಆಗಿ ಕೂತಿದ್ದಾರೆ. ಇಲ್ಲಿ ಹಾಕಿದ್ದಾರೆ. ಯಾರು ಬ್ಲಡ್ ಕೊಡೋರು ಫಸ್ಟ್ ಇವ್ರ ಹತ್ರ ಬಂದು ಹೆಸರು ಬರೆಸ್ಬೇಕು. ರುಚಿಷಾ ನೀನ್ ಕೊಟ್ಟ ಬ್ಲಡ್? ನೀನ್ ಕೊಟ್ಟ? ಕೊಡ್ತೀನಿ ಅನ್ನೋದಲ್ಲ, ಇವಾಗ ಬಂದ್ ಕೊಡ್ಬೇಕು. ಬನ್ನಿ ಮತ್ತೆ ಬನ್ನಿ. ಇಲ್ಲ ಕೊಡತ್ತಂತೆ ಗೈಸ್ ನೋಡಿ. ಹೇಳಿದ ತಕ್ಷಣ ಬಂದು ರಿಸೆಪ್ಷನಿಸ್ಟ್ ಕೊಡ್ತಾವ್ರೆ. ಫಸ್ಟ್ ಬ್ಲಡ್ ಕೊಡಕ್ಕಿನ್ನ ಮೊದ್ಲು ಪ್ರೊಸೀಜರ್ ಏನ್ ಗೊತ್ತಾ? ಅಲ್ಲ, ಇನ್ಫಾರ್ಮೇಶನ್ ಬರ್ಸ್ಕೊಂತಾರೆ. ಫಸ್ಟ್ ವೆಯ್ಟ್ ಚೆಕ್ ಅಂತೆ. ಓಕೆ, ವೆಯ್ಟ್ ಚೆಕ್ ಎಷ್ಟಿರ್ಬೇಕು ಪ್ರಿಯಾ? ಸರಿ ನೋಡೋಣ. ನಮ್ಮ ರುಚಿಷಾ ಅವರು ಇವಾಗ ಫಾರ್ಮ್ ನ ಫಿಲ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಮೇಲ್ ಐಡಿ ಅಂತೆ, ಅದನ್ನೆಲ್ಲ ಯಾಕೆ ಬರ್ಸ್ಕೊಂತವ್ರ ಅಂದ್ರೆ, ಇಫ್ ಇನ್ ಕೇಸ್ ಡೊನೇಟರ್ ಬ್ಲಡ್ ಅಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಏನಾದ್ರು ಇದ್ರೆ ಅವ್ರು ಅದನ್ನ ಮತ್ತೆ ಬಂದ್ಬಿಟ್ಟು ಹೇಳ್ತಾರೆ, ನಿಮ್ಗೆ ಇಮೇಲ್ ಮುಖಾಂತರ ಕಳಿಸ್ತಾರೆ. ಸೊ ಹಂಗಾಗಿ ಇಮೇಲ್ ಐಡಿ ಕೊಟ್ಬಿಡೋದು ಅಷ್ಟೇ. ಡೊನೇಟರ್ ಸೆಲ್ಫ್ ಡೊನೇಷನ್ ಮಾಡ್ತಾ ಇದಾರೆ. ಇನ್ನ ಮೊದ್ಲು ನೀರ್ ಕುಡಿಬೇಕಂತೆ. ಸೊ ಹಂಗಾಗಿ ನೀರ್ ಕುಡಿಸ್ತಾ ಇದಾರೆ. 1 ಲೀಟರ್ ನೀರ್ ಕುಡ್ದಾಯ್ತು. HP ಲೆವೆಲ್ ನ ಇಲ್ಲಿ ಮ್ಯಾಮ್ಗಳು ಇದಾರಲ್ಲ, ಇವ್ರು ಚೆಕ್ ಮಾಡ್ತಾರೆ. ಹಿಮೋಗ್ಲೋಬಿನ್ ಲೆವೆಲ್ ನ ಚೆಕ್ ಮಾಡ್ಸಕ್ ಬರ್ಬೇಕು. ಇದು ಬ್ಲಡ್ ಕೊಡೋ ಪ್ರೊಸೀಜರ್ ನ 2ನೇ ಪಾಯಿಂಟ್. ಯಾವ ಬ್ಲಡ್ ಅಂತ ಗೊತ್ತಾ ನಿಮ್ಗೆ? ಯಾವ್ದು? ಬಿ ಪಾಸಿಟಿವ್. ಅದಾದ್ಮೇಲೆ ಫಸ್ಟ್ ಪ್ರೊಸೀಜರ್ ಇಲ್ಲಿ ಫಾರ್ಮ್ ಫಿಲ್ ಮಾಡ್ಬೇಕು. ಅದಾದ್ಮೇಲೆ ಬ್ಲಡ್ ಡೊನೇಷನ್ ಮಾಡೋ ಹತ್ರಕ್ಕೆ ಬಂದ್ರೆ ಅವರು ಫಸ್ಟ್ ಹಿಮೋಗ್ಲೋಬಿನ್ ಚೆಕ್ ಮಾಡ್ತಾರಂತೆ. ಈ ತರ ಚೆಕ್ ಮಾಡ್ತಾರೆ ನೋಡಿ. ಹಿಮೋಗ್ಲೋಬಿನ್ ತೋರಿಸ್ತೀನಿ ಯಾವ ತರ ಚೆಕ್ ಮಾಡ್ತಾರೆ ಅಂತ. ಈ ತರ ಹಿಮೋಗ್ಲೋಬಿನ್ ಚೆಕ್ ಮಾಡ್ತಾರೆ. ತುಂಬಾ ಧೈರ್ಯವಂತ ಹುಡುಗಿ, ಭಯ ಪಡಲ್ಲ. ಸೊ ಹಿಂಗೆ ಸ್ವಲ್ಪ ಬ್ಲಡ್ ನ ತಗೊಂಡ್ಬಿಟ್ಟು ನೀಡಲ್ಗೆ ಹಾಕೊಂಡ್ಬಿಟ್ರು. ಆಲ್ರೆಡಿ ಆಯ್ತು. ಹಿಮೋಗ್ಲೋಬಿನ್ ಚೆಕ್ ಮಾಡ್ತಾ ಇದಾರೆ. ಯಪ್ಪ ಸರ್ ಎಷ್ಟಿದೆ? ಸರ್ ಎಷ್ಟಿದೆ ಸರ್? 14.7 ಅಂತೆ ಸರ್. ಮಿನಿಮಮ್ ಎಷ್ಟು ಬೇಕು? 12.5% ಬೇಕು. ಬಟ್ ಇವ್ರ ಹತ್ರ 14.7% ಇದೆ. ಸೊ ಹಾಗಾಗಿ ಇವ್ರು ಎಲಿಜಿಬಲ್ ಬ್ಲಡ್ ಕೊಡಕ್ಕೆ. ನಾಟ್ ಎಲಿಜಿಬಲ್ ಅಂತೆ ರುಚಿಷಾ. ಯಾಕೆ ಅಂತ ಕೇಳ್ರಿ. ಯಾಕೆ ರುಚಿಷಾ? ನಮ್ಮ PT ಸರ್ ನೋಡಿ ಬಂದಿದ ತಕ್ಷಣ ಫಸ್ಟ್ ವೆಯ್ಟ್ ಚೆಕ್ ಮಾಡಿ ನೆಕ್ಸ್ಟ್ ಕೊಟ್ಬಿಡ್ತಾರೆ ಬ್ಲಡ್. ಹೆಂಗ್ ನಿನ್ಕೊಂಡ್ರು ವೆಯ್ಟ್ ಬರುತ್ತೆ. ನಮ್ PT ಸರ್ ಎಷ್ಟು kg ಅವ್ರೆ ಅಂತ ಇವತ್ತು ರಿವೀಲ್ ಮಾಡದೆ. 182 kg ಇದಾರೆ ಗೈಸ್. ನಮ್ ಕಾಲೇಜಿನಲ್ಲಿ ಟ್ವಿನ್ಸ್ ಬಂದಿದ್ದಾರೆ ಬ್ಲಡ್ ಡೊನೇಟ್ ಮಾಡೋದಕ್ಕೆ. ಯಾವರು? ಮಾಲಾಶೀಲಾ ಅಂತ ಇವ್ರ ಹೆಸರು. ಮಾಲಾಶೀಲನಾ? ಮತ್ತೆ ರಮ್ಯಾ ರಕ್ಷಿತಾ ಇಬ್ಬರಾದ್ರು. ರಚಿತಾ ರಾಮ್ ಯಾರಿಲ್ವಾ? ರಮ್ಯಾ ಒಬ್ರು ಅಂತೆ, ರಕ್ಷಿತಾ ಒಬ್ರು ಅಂತೆ. ಬರ್ರಿ ಬ್ಲಡ್ ಡೊನೇಟ್ ಮಾಡ್ರಿ. ಗೈಸ್ ಇವಾಗ ನೋಡಿ ನಮ್ಮ PT ಸರ್ ಬ್ಲಡ್ ಕೊಡ್ತಾವ್ರೆ. ನನಗೆ ಶಾಕೆ ಆಗ್ಬಿಡ್ತು. ಸರ್ ನಮಸ್ತೆ. ನಾನೇ ಬ್ಲಡ್ ಕೊಡೋದು ಅಂತ ಡಿಸೈಡ್ ಮಾಡ್ಬಿಟ್ಟು ಬ್ಲಡ್ ಕೊಡೋಕೆ ನಾನು ಹೋಗ್ತಾ ಇದ್ದೀನಿ. ಇವಾಗ ಹಿಮೋಗ್ಲೋಬಿನ್ ಎಷ್ಟೈತೆ? 15.9 ಐತಂತೆ ಸರ್. ಎಷ್ಟು ಬೇಕಾಗಿದ್ದು? 5 ಬೇಕು. 15.9 ಐತೆ. ಸೊ ಬ್ಲಡ್ ಕೊಡೋಕೆ ನಾನು ಎಲಿಜಿಬಲ್. ಇಲ್ಲಿ ನಮ್ಮ ಚಂದನ್ ಸರ್ ನೇಮ್ ಬರ್ಸಿದ್ರು ಅಂತ ಕಾಣ್ತಿದೆ. ಸರ್ ನೇಮ್ ಬರ್ಸಿದ್ರ ಸರ್? ಇವ್ರು ನಮ್ಮ ಮ್ಯಾಮ್ ಹತ್ರ ಬ್ಲಡ್ ಡೊನೇಟ್ ಮಾಡ್ಸೋಣ ಅಂದ್ರೆ ಅವರಿಗೆ ಇನ್ನೊಬ್ರು ಯಾರು ಬ್ಲಡ್ ಕೊಡ್ಬೇಕು. ಆಗೈತೆ. ಅಂಡರ್ ವೆಯ್ಟ್. ಶಾಲಿನಿ ಮೇಡಮ್ ಓವರ್ ವೆಯ್ಟ್ ಬಂದ್ರು. ನಮ್ ಸರ್ ಕುತ್ಕೊಂಡ್ರಿ. ಇವಾಗ ರೆಡಿ ಮಾಡ್ತೀನಿ. ಅಲ್ಲಿ ನಮ್ ಮಂಜು ಸರ್ ಸರ್ ಫೋನ್ ಹಂಗೆ ಇಟ್ಕೋಬೇಡಿ ಸರ್. ಆಯ್ತು ಪ್ರಾಬ್ಲಮ್ ಬರುತ್ತೆ. ನನ್ ಕೈ ಕೊಟ್ರಿ. ಕುಚಿಕುಗಳು ಯಾವಾಗ್ಲೂ ಪಕ್ಕದಲ್ಲೇ ಇರ್ತಾರೆ. ರೆಡಿ ಗೈಸ್? ನಮ್ಮ ಮ್ಯಾಮ್ ಎಲ್ಲೋದ್ರು? ಬೇಡ. ಚಂದನ್ ಸರ್ ಈಗ ಹಂಗೂ ಸೂಜಿ ಚುಚ್ಚೇ ಬಿಟ್ರು ಗೈಸ್. ಬ್ಲಡ್ ಪ್ರೆಷರ್ ಮಾಡ್ತಾ ಇದಾರೆ. ಫಸ್ಟ್ BP ಚೆಕ್ ಮಾಡ್ತಾರೆ. ಈಗ ನೀಡಲ್ ಚುಚ್ತಾ ಇದಾರೆ ನಮ್ಮ ಚಂದನ್ ಸರ್ರಿಗೆ. ಇಲ್ಲ ಫುಲ್ ಸೀರಿಯಸ್. ಅಕ್ಕ ಈ ಹಳಸಿನಕಾಯಿ ಹೊಡಿತಾರಲ್ಲ ಹೊಡಿ ಚೆಕ್ ಮಾಡಿದವ್ರೆ. ಅಕ್ಕ ಹಣ್ಣಾಗೈತಾ? ಸಿಕ್ತು. 100% ಸಿಕ್ತು ಬಿಡಿ ಸರ್.
ಸರ್ರಿಗೆ ವೈನ್ ಸಿಗೋದ್ ಕಷ್ಟ ಅಂತೆ, ಸೊ ಸಿಕ್ಕೈತಿ ಇವಾಗ. ಒಂದ್ ಕೈದ್ ಆಯ್ತು, ಇವಾಗ ಇನ್ನೊಂದ್ ಕೈದು ಪಾಪ. ಅಷ್ಟು ನೋವು ಕೊಟ್ಬಿಟ್ರು ನನ್ಗೆ, ಅಷ್ಟು ಹಿಂಡ್ಬಿಟ್ರು ನನ್ಗೆ, ಎಷ್ಟು ಹಿಂಡ್ಬೇಕೋ ಅಷ್ಟು ಸರ್ದು ಬಾಧೆ, ಸರ್ ಬಾಧೆ ನನ್ ಕೈ ನೋಡಕ್ ಆಗ್ತಿಲ್ಲ ಗೈಸ್. ಒಂದ್ ಕೈ ಬಿಚ್ಚಾರೆ ಅಂತ ಅಂದ್ರೆ ಒಂದ್ ಕೈಲಿ ಬ್ಲಡ್ ಕೊಟ್ರು ಅಂತ ಅಲ್ಲ ಗೈಸ್, ಇನ್ನ ಬ್ಲಡ್ ಕೊಡಕ್ ಆಗ್ತಾ ಇಲ್ಲ, ವೈನೇ ಸಿಗ್ತಾ ಇಲ್ಲ ಅಲ್ಲಿ ಸರ್ಗ್ದೆ, ವೈನ್ ಸಿಗ್ತಾ ಇಲ್ವಂತೆ, ವೈನ್. ಇದು ಸರ್ದ್ ಆಯ್ತು ಗೈಸ್. ಹೆಂಗೆ ನೋಡಿ ನಮ್ ಸರ್ ಇದ್ರು, ಅದಾದ್ಮೇಲೆ ನಮ್ ಪಕ್ಕದಲ್ಲಿ ನಮ್ ಶಾಲಿನಿ ಮ್ಯಾಮ್ ಫಸ್ಟ್ ಟೈಮ್ ಅಂತೆ, ನೋಡಿದ್ರೆ ಪೇಷಂಟ್ ಇದ್ದಂಗ ಇದಾರೆ, ಬಟ್ ಮ್ಯಾಮ್ ನಮ್ ಮ್ಯಾಮ್ ಫುಲ್ ಪೇಷಂಟ್ ತರ ಇದಾರೆ, ಬಟ್ ಹೆವಿ ಎನರ್ಜಿ, ಹೆವಿ ಸ್ಟ್ರೆಂತ್ ಇದೆ ಗೈಸ್. ಇನ್ನ ಚುಚ್ಬೇಕಾರೆ ಬರ್ತೀವಿ ಇವಾಗ ಚುಚ್ಚಕ್ಕೆ ಟ್ರೈ ಮಾಡ್ತಾ ಇದಾರೆ, ಬಟ್ ಸಿಗ್ತಾ ಇಲ್ಲ ಸರ್ ವೈನ್ಸು. ಹಾ ಅಷ್ಟೇ ಕರೆಕ್ಟ್ ಗೈಸ್. ಚುಚ್ಚೆ ಬಿಟ್ರು ಚಂದನ್ ಸರಿಗೆ. ಇಲ್ಲಿ ಹಿಂಗೆ ನೋಡ್ಕಂತ ಹಿಂಗ್ ಸೈಡಿಗೆ ಹೋದ್ರೆ ಇಲ್ಲಿ ನಮ್ಮ ಸರ್ ಇದಾರೆ. ಮ್ಯಾಮ್ ಚುಚ್ಚಿ ಹೌದು, ಭಯ ಪಟ್ಕೋಬೇಡಿ ಮ್ಯಾಮ್. ಸರ್ ನಮ್ಮ ಶಾಲಿನಿ ಮ್ಯಾಮ್ ರಿಯಾಕ್ಷನ್ ನೋಡೋಣ, ರಿಯಾಕ್ಷನ್ ವಿಡಿಯೋ. ಓಂ 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 ಹ್ರೀಂ ಕ್ಲೀಂ ಇರೋ ಬರೋ ಎಲ್ಲಾ ದೇವ್ರುಗಳನ್ನ ನೆನ್ಸ್ಕಂತವ್ರೆ ನಮ್ ಶಾಲಿನಿ ಮೇಡಮ್. ಆಯ್ತು, ಆಗೋಯ್ತು ಮೇಡಮ್. ನಮ್ ಮ್ಯಾಮ್ ಬಾಡಿಯಿಂದ ಬ್ಲಡ್ ತಕೊಳಕ್ಕೆ ಬೇಜಾರಾಗುತ್ತೆ, ಆದ್ರೆ ಏನು ಮಾಡಕ್ಕಲ್ಲ, ಪಾಪ ಹೆಲ್ಪ್ ಮಾಡ್ತಿದ್ದೀವಿ ಬಿಡಿ. ಇಷ್ಟೇ ಗೈಸ್. ಬ್ಲಡ್ ಕೊಡ್ತಾ ಇದ್ದೀರಲ್ಲ, ಬ್ಲಡ್ ಡೊನೇಷನ್ ಮಾಡಿದ್ರೆ ಏನೇನ್ ಯೂಸು? ಬ್ಲಡ್ ಡೊನೇಷನ್ ಮಾಡಿದ್ರೆ ಏನೇನ್ ಯೂಸ್ ಅದೆಲ್ಲ ಕೇಳ್ಬಿಡ್ಬೋದು. ಕ್ಯಾನ್ಸಲ್ ಮಾಡೋ. ಎಷ್ಟನೇ ಸಲ ಇದು ಬ್ಲಡ್ ಡೊನೇಟ್ ಮಾಡ್ತಾ ಇದ್ದೀರಾ? ಇದು 3ನೇ ಸರಿ. ಫಸ್ಟ್ 2 ಸಲ ಎಲ್ಲಿ ಮಾಡಿದ್ರಿ? ಫಸ್ಟ್ ಒಂದ್ಸರಿ ಕೊಲಂಬಿಯಾಸ್ ಹಾಸ್ಪಿಟಲ್, ಇನ್ನೊಂದ್ಸರಿ ನನ್ನ ಫ್ರೆಂಡ್ ಆಕ್ಸಿಡೆಂಟ್ ಆದಾಗ. ಇವಾಗ ಇಲ್ಲಿ ನಮ್ ಕಾಲೇಜ್ ಕಿದ್ವಾಯಿ ಅವ್ರಿಗೆ, ಕಿದ್ವಾಯಿ ಮೆಮೋರಿಯಲ್ ಇನ್ಸ್ಟಿಟ್ಯೂಷನ್ ಆಫ್ ಆಂಕಾಲಜಿ ಅವ್ರಿಗೋಸ್ಕರ ಬ್ಲಡ್ ಡೊನೇಷನ್ ಮಾಡ್ತಾ ಇದ್ದೀರಿ. ನಮ್ಮ ಸುಮನ್ ಸರ್ ಇವತ್ ಕೊಡಕ್ಕಿದ್ರು, ಅವ್ರಿಗೂ ಇದೆಲ್ಲ ಇಷ್ಟ, ಬಟ್ ಅವ್ರಿಗೇನೋ ನೆನೆ RGHS ಇದಿತ್ತಲ್ಲಪ್ಪ, ನಶಾ ಮುಕ್ ಫೌಂಡೇಶನ್ ಐತಲ್ಲ, ಅಲ್ಲಿ ಸ್ವಲ್ಪ ಇದಾಗಿ ಏನೋ ಟಯರ್ಡ್ನೆಸ್ ಮತ್ತೆ ಲೈಟ್ ಆಗಿ ಫೀವರ್ ಇಷ್ಟ ಅವ್ರಿಗೆ. ಸುಟ್ಟೋಗ್ತಿದೆ ಗೈಸ್, ಆದ್ರೂ ಬಂದಿದ್ದಾರೆ. ಹಂಗೆ ಕಿದ್ವಾಯಿಗೆ ಹೋಗಿ ಸರ್ ಕೈಲಿ ಡೊನೇಷನ್ ಮಾಡಿಸ್ತೀವಿ. ಮೇಡಮ್ ಹತ್ರ, ಮೇಡಮ್ ನಿಮ್ಮ ಹೆಸರು ಹೇಳಿ ಮೇಡಮ್, ಯಾಕೆ ಹಂಗ ನಾಚ್ಕೊಂತ? ಧನಲಕ್ಷ್ಮಿ ಮೇಡಮ್. ಧನಲಕ್ಷ್ಮಿ ಮೇಡಮ್ ಹತ್ರ ನೋಡಿ, ಇಲ್ಲಿ ಧನಲಕ್ಷ್ಮಿ, ಅಲ್ಲಿ ಗೃಹಲಕ್ಷ್ಮಿ, ಅಲ್ಲಿ ಸಂತಾನ ಲಕ್ಷ್ಮಿ, ವಿಜಯಲಕ್ಷ್ಮಿ. ಶಾಲಿನಿ ಮೇಡಮ್ ಏನ್ ಬೆಡ್ಶೀಟ್ ಅಲ್ಲಿ ಶಾಲಿನಿ ಮೇಡಮ್ ಈಗ ಗೈಸ್ ಹಂಗೆ ಬರ್ರಿ, ನಮ್ ಶಾಲಿನಿ ಮ್ಯಾಮ್ ತಗೋಬರೋಣ. ಶಾಲಿನಿ ಮ್ಯಾಮ್ ಅವ್ರ ವಿಡಿಯೋ ಹೆಂಗಿದ್ದಾರೆ ಅಂತ ನೋಡಿದ್ರೆ, ಅವ್ರು ಇರೋದು ಹಿಂಗೆ, ಬಟ್ ಬ್ಲಡ್ ತುಂಬಾ ಇದೆ ಅಂತ. ಮ್ಯಾಮ್ ಹೆಂಗ ಅನಿಸ್ತಾ ಇದೆ ಬ್ಲಡ್ ಕೊಡ್ತಾ ಇರೋದು? ಏನಿಲ್ಲ, ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆ. ಎಲ್ರು ಡೊನೇಟ್ ಮಾಡಿ, ಎಲ್ರು ಡೊನೇಟ್ ಮಾಡ್ಬೇಕಂತ. ಮ್ಯಾಮ್ ಬ್ಲಡ್ ನ ಡೊನೇಟ್ ಮಾಡಿ ಆಗೋಯ್ತು ಸರ್. ಎಷ್ಟು ml ಇದೆ? ಅವ್ರನ್ನೇ ಕೇಳಿ. ಇದು 350 ml. 350 ml ಬ್ಲಡ್ ಡೊನೇಟ್ ml ನಾವು ಕಿದ್ವಾಯಿ ನಮ್ ಮೇಡಮ್ ಕೊಡ್ತಾ ಇದೀವಿ. ಮೇಡಮ್ ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ, ಕೊಡ್ತಾ ಇಲ್ಲ. ಕಿದ್ವಾಯಿ ಹಾಸ್ಪಿಟಲ್ ಕೊಡ್ತಾರೆ, ಡೊನೇಷನ್ ಕೊಡ್ತಾ ಇದೀವಿ. ನಮ್ ಧನಲಕ್ಷ್ಮಿ ಮ್ಯಾಮಿಗೆ ಕೊಡ್ತವ್ರೆ ಚಂದನ್ ಸರ್. ಸರ್ ಎತ್ಬೇಕ ಏನಾರು? ಬೇಡಪ್ಪ. ಇದು ಬ್ಯಾಂಡೇಡ್ ಬ್ಯಾಂಡೇಜ್ ಗೈಸ್ ಆರಾಮಾಗಿದ್ದಾರೆ. ನೆಕ್ಸ್ಟ್ ಇವಾಗ ಅಲ್ಲಿ ಬಾಳೆಹಣ್ಣು, ಆಮೇಲೆ ಬನ್ನಿ ಸರ್ ಕುಕ್ಕೀಸ್ ಇದೆ, ಬಾಳೆಹಣ್ಣಿದೆ ಗೈಸ್. ಇವಾಗ ನಂದೇ ಬ್ಲಡ್ ಕೊಡ್ತಾ ಇದೀನಿ, ಬ್ಲಡ್ ಗ್ರೂಪ್ B ಪಾಸಿಟಿವ್. ಸರ್ ಬಂದೆ ಸರ್. ಗೈಸ್ ನಮ್ ಇನ್ಸ್ಪಿರೇಷನ್ ನಮ್ ಸರ್ಗಳು, ನಮ್ ಮ್ಯಾಮ್ ಶಾಲಿನಿ ಮ್ಯಾಮ್. ಮೇಡಮ್ ನನ್ ತಗೊಳ್ಳಿ ಇವಾಗ. ಮ್ಯಾಮ್ ನಿಮ್ಮ ಹೆಸರೇನ್ ಮ್ಯಾಮ್? ಪ್ರಿಯಾಂಕಾ ಮೇಡಮ್ ಹತ್ರ ಅಂತೂ ಇಂತೂ ಕೊನೆಗೂ ನನ್ ಬ್ಲಡ್ ನ ಒಂದು ನಮ್ಮ ಲೇಡಿ ಮೇಡಮ್ ತಗೊಂಡಂಗಾದ್ರು. ಮ್ಯಾಮ್ ಮ್ಯಾಮ್ ಅಲ್ಲಿ ಒಬ್ರು ಜೆಂಟ್ಸ್ ಇದ್ರು, ಸರಿ ಮ್ಯಾಮ್. ಮ್ಯಾಮ್ ಜಾಸ್ತಿ ಬೇಡ, ಒಂದ್ 300 ml. 150 ml ಎಲ್ಲ ಬರುತ್ತಾ? ಎಲ್ಲಿಂದ ಬಂದ್ರಿ ಮ್ಯಾಮ್? ನಿಮ್ದು ಚಿತ್ರದುರ್ಗನಾ? ನಮ್ದು ಅಲ್ಲೇ ಪಕ್ಕ ತಿಪ್ಟೂರು, ಗೊತ್ತಾ? ಅಯ್ಯಪ್ಪ ಅಷ್ಟೇ. ಏನ್ ಮೇಡಮ್? ಹೌದು
ಬ್ಲಡ್ ಡೊನೇಷನ್ ನೋಡಕ್ ಅಲ್ಲಿ ತೋರ್ಸಲ್ಲಿ ಎಷ್ಟೊಂದ್ ಜನ ಬಂದಿದ್ದಾರೆ ನೋಡಿ ಗೈಸ್. ನೀವು 4 ತಿಂಗಳಿಗೆ ಒಂದ್ಸಲ ಬ್ಲಡ್ ಡೊನೇಟ್ ಮಾಡ್ತೀರಾ? ಬ್ಲಡ್ ಕೊಡೋರೆ ಬ್ಲಡ್ ಇಸ್ಕೊಂಡಾರೆ ಬ್ಲಡ್ ಡೊನೇಟ್ ಮಾಡಲ್ಲ. ನಾವು ಕೊಡಲ್ಲ, ಬೇರೆಯವ್ರ ಹತ್ರ ತಗೋತೀವಿ. ನೋಡಿ ಯಾಕಂದ್ರೆ ನಾವು ಬೇರೆಯವ್ರ ಹತ್ರ ತಗೊಳಕೋಸ್ಕರನಾದ್ರೂ ಚೆನ್ನಾಗಿರ್ಬೇಕಲ್ವಾ. ನೋಡಿ ಗೈಸ್ ಈ ತರ ಹೇಳ್ತಾವ್ರೆ. ಅಂತೂ ಇಂತೂ ಮೇಡಮ್ ನಮ್ಮ ಬ್ಲಡ್ ನ ತಗೊಂಡ್ರು. ಮ್ಯಾಮ್ ನಿಮ್ದು ಬ್ಯಾಗ್ ಅಲ್ಲಿ ಶುಗರ್ ಏನಾರು ಇಟ್ಕೊಂಡ್ ಬಂದಿದ್ದೀರಾ? ಇಲ್ಲ, ಯಾಕೆ? ನೀವ್ ಮತ್ತ ಸ್ವೀಟ್ ಆಗಿದ್ದೀರಲ್ಲ ಅದಕ್ಕೆ. ಹಿಂಗ್ ಹೇಳಿದ ತಕ್ಷಣ ಗೈಸ್ ವಾಪಸ್ ಕೊಡ್ತವ್ರೆ. ಮ್ಯಾಮ್ ಸೀರಿಯಸ್ ಆಗಿ ಹೇಳಿದ್ದು ಗೈಸ್. ಮ್ಯಾಮ್ ಅಷ್ಟೇ ನೋಡಕ್ಕೆ ಚೆನ್ನಾಗಿದ್ದಾರೆ, ಅದಕ್ಕೆ ಮ್ಯಾಮ್ ಹತ್ರ ಬಂದೆ ಬ್ಲಡ್ ಕೊಡ್ತಾ ಇರೋದು ನಾವು. ಒಟ್ನಲ್ಲಿ ಎಲ್ಲೆಲ್ಲೋ ತಗೊಂಡ್ ಏನೇನೋ ಆಗ್ತಿಲ್ಲ ತಾನೇ. ಆಮೇಲೆ ಒಂದ್ಸತಿ ಇಲ್ಲಿ ತಗೊಳೋದು ಒಂದ್ಸತಿ ಇಲ್ಲಿ ತಗೊಳೋದು ಅಂತ ಹೇಳ್ಬಿಟ್ಟು ಇರೋನ್ ಒಬ್ನೇ ಮಗ ಮೇಡಮ್ ಆಮೇಲೆ ನಾನು. ಹೌದು, ನಮ್ಮ ಅಪ್ಪ ನಮ್ಮಮ್ಮ ಒಳ್ಳೆ ರಾಜನ್ ತರ ಸಾಕ್ಬಿಟ್ಟವ್ರ ನನ್ನ. ನಮ್ ಪ್ರಿಯಾಂಕಾ ಮೇಡಮ್ ಅಂತವ್ರು ಡೈಲಿ ತಗಂತೀವಿ ಅಂದ್ರೆ ನಮ್ಮಂತ ಹುಡುಗರು ಡೈಲಿ ಕೊಡೋಕು ರೆಡಿ ಇರ್ತೀವಿ. ಡೈಲಿ ತಗೊಳಲ್ವಂತೆ, ಬಟ್ ಪ್ರಿಯಾಂಕಾ ಮೇಡಮ್ ಅಂತವ್ರು ತಗಂತೀವಿ ಅಂದ್ರೆ 3 ತಿಂಗಳಿಗೇನು 3 ದಿನಕ್ಕೂ ಕೊಟ್ಬಿಡ್ತೀವಿ. ಮೇಡಮ್ ಗಿರೀಶ್ ಅಣ್ಣಂಗ್ ಅಣ್ಣ ಅಂದಂಗ ನನ್ಗೇನಾರ ಅಣ್ಗಿಣ್ಣ ಅನ್ಬಿಟ್ಟಿರ ಆಮೇಲೆ ತುಂಬಾ ಹರ್ಟ್ ಆಗ್ಬಿಟ್ಟು. ಬ್ರೋ ಅಂದ್ರೆ ಏನ್ ಗೊತ್ತಾ? ಏನು ಬ್ರೋ ಅಂದ್ರೆ ಅಣ್ಣ ಅಲ್ಲ ಮೇಡಮ್, ತಮ್ಮನೂ ಅಲ್ಲ. ಬ್ರೋ ಅಂದ್ರೆ ಇವಾಗ ಯೂನಿವರ್ಸಲ್ ಲ್ಯಾಂಗ್ವೇಜ್ ಚೇಂಜ್ ಆಗೈತೆ, ಗೊತ್ತಿಲ್ವಾ? ಬ್ರೋ ಅಂದ್ರೆ ಏನಂತ ಗೊತ್ತಿಲ್ವಾ? ಸೀರಿಯಸ್ಲಿ ಇಲ್ಲ, ಬ್ರೋ ಅಂದ್ರೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್. ಬಿ ಫಾರ್ ಬಾ, ಆರ್ ಫಾರ್ ರಾಜ, ಓ ಫಾರ್ ಒಡೋಗೋಣ, ಬಾ ರಾಜ ಒಡೋಗೋಣ ಅಂತ. ಗೈಸ್ ನೋಡಿ ಹಿಂಗೆ ಮೇಡಮ್ ನನಗೆ ಬ್ರೋ ಅಂತ ಅಂತವ್ರೆ. ಆಯ್ತು ಮೇಡಮ್ ಕೊಡ್ತವ್ರೆ. ಮ್ಯಾಮ್ ಆಮೇಲೆ ಯಾರು ಬಾಯ್ ಫ್ರೆಂಡ್ ಇಲ್ಲ ತಾನೆ ಹೊಡೆದ್ಬಿಡ್ತಾರ ಆಮೇಲೆ. ಇಲ್ಲ ಗೈಸ್ ಇಷ್ಟೇ ಮುಗೀತು. ಬಾಯ್ ಬಾಯ್ ಬಾಯ್. ಸಾರಿ ಗೈಸ್, ಸಾರಿ ಗೈಸ್. ಬರ್ತ್ಡೇಗಳು ನಮ್ಮ ಸೊನಾಲಿ ಅವರು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್ ಗೈಸ್. ಎಲ್ಲ ಕೇಕ್ ಖಾಲಿ ಮಾಡಿದ್ದಾರೆ. ವೇರ್ ಇಸ್ ದ ಕೇಕ್ ಫಾರ್ ಮೀ? ಹ್ಯಾಪಿ ಬರ್ತ್ಡೇ. ಮೇಡಮ್ಗೆ ಗಿಫ್ಟ್ ಕೊಡ್ತವ್ರೆ. ನೋಡೋಣ ಗೈಸ್ ಏನು ಗಿಫ್ಟ್ ಅಂತ. ಓಪನ್ ನಾವು ಕೊನೆಗೆ ಓಪನಿಂಗ್. ತೋರ್ಸಿ ಇಲ್ಲಿ. 4 ಗೈಸ್ ಎಂಗೇಜ್ದು, 4 ಪರ್ಫ್ಯೂಮ್ ಬಾಟ್ಲು. Oh, you already engaged.